ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನೀವಾಗಿ ನೀವು ಏನಕ್ಕೆ ನೋವು ಪಡ್ತಿದ್ದೀರಿ, ಏನಕ್ಕೆ ಬಾಧೆ ಪಡ್ತಿದ್ದೀರಿ ಅಂತ ಗೊತ್ತಾಗದ ಏಕೈಕ ರಾಶಿ ಅಂದ್ರೆ ಕಟಕ ರಾಶಿ. ಅದು ಅಮ್ಮನ ರಾಶಿ. ಪ್ರತಿಯೊಂದಕ್ಕೂ ಕುಸು ಕುಸು ಅಂತಿರ್ತಾಳೆ. ನೀವು ಅದೇ ಕಟಕ ಲಗ್ನ. ಊರವ್ರದೆಲ್ಲ ನಿಮಗ್ ತಂದು ಇಟ್ಕೊಂಡು ಕೂತ್ಕೊಳ್ತಕ್ಕಂಥವ್ರು ನೀವು. ಮನೆಯವ್ರದ್ದು ಯಾವಾಗ್ಲೂ ನಿಮ್ಗೆ ಅದೇ ಚಿಂತೆ. ಗಂಡ ಹೋಗಿದ್ದಾರೆ, ಏನಾಯ್ತು, ಎತ್ತಾಯ್ತು. ಎದುರುಗಡೆ ಇರೋದೆಲ್ಲ ಮರ್ತು ಬಿಡ್ತೀರಿ. ಆ ತಟ್ಟೆಲ್ಲ ಅದೆಷ್ಟು ಕಣ್ಣೀರು ಬಿದ್ದಿರುತ್ತೋ. ಹೌದು ಅಲ್ವೋ ಹೇಳಿ, ನಾನು ಕಮೆಂಟ್ಸ್ ಕಾಯ್ತಿರ್ತೇನೆ. ಅದರಲ್ಲೂ ಚಂದ್ರಗ್ರಹಣ ನಿಮ್ಮ ಕುಟುಂಬ ಸ್ಥಾನದಲ್ಲೇ ನಡೀತಿದೆ. ನಿಮ್ಮ ವೃತ್ತಿ ಸ್ಥಾನ, ಜ್ಞಾನ ಸ್ಥಾನ, ಬುದ್ಧಿ ಸ್ಥಾನ ನಿಮ್ಮಷ್ಟು ಭಾವುಕರಿಲ್ಲ. ಪ್ರತಿ ಮನೆಯಲ್ಲೂ ಮನೆ ಆನಂದವಾಗಿರ್ಬೇಕು ಅನ್ನೋದಾದರೆ ನಿಜ ಹೇಳ್ತಾನೆ, ಅಲ್ಲೊಬ್ಬ ಕಟಕ ರಾಶಿಯವರಿದ್ದರೇನೆ ಪ್ರತಿ ತುಂಬಿದ ಮನೆ ಇದೆ ಅನ್ನೋದಾದರೆ ಅದು ಕಟಕ ಲಗ್ನದವರೇ. ನನ್ನವರು, ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು ಅನ್ನತಕ್ಕಂಥದ್ದು ತುಂಬಾ ಪ್ರೀತಿಸ್ತಕ್ಕಂಥ ವ್ಯಕ್ತಿಗಳು ಅಂದರೆ ಅದು ಕಟಕ ಲಗ್ನದವರೇ. ನೀವ್ ಏನಾದ್ರೂ ಹೇಳಿ, ಕಟಕ ಲಗ್ನದಲ್ಲಿ ಹುಟ್ಟಿದವರು ಅಮ್ಮನ ಲಗ್ನ. ನೋ ಮೋರ್ ಕಾಂಪ್ರಮೈಸ್. ಬದುಕಿನಲ್ಲಿ ಅವ್ರಿಗೆ ಮೀರಿದ ವ್ಯಕ್ತಿಗಳನ್ನು ನಾನು ನೋಡೇ ಇಲ್ಲ. ಕಟಕ ಲಗ್ನ. ಐ ಲವ್ ಯು. ಅಮ್ಮಂದಿರೇ ನೀವು, ಪೂರ್ಣ ಅಮ್ಮಂದಿರ. ಅದು ಪುರುಷರಾಗಿ ಹುಟ್ಟಿದ್ರು. ಅದಕ್ಕೆ ಆಗಾಗ ಹೇಳ್ತಿರ್ತಾನೆ, ಕಟಕ ಲಗ್ನದಲ್ಲಿ ಗಂಡಸರು ಹುಟ್ಟಬಾರ್ದು, ಸಿಂಹ ಲಗ್ನದಲ್ಲಿ ಹೆಣ್ಮಕ್ಳು ಹುಟ್ಟಬಾರ್ದು. ಕಾರಣ ಏನ್ ಗೊತ್ತಾ? ಒಂದ್ ಅಪ್ಪ ಅಪ್ಪನಾಗೇ ಇರಬೇಕು ಮಕ್ಕಳೇ. ಅವ್ನ್ ಕುಸಿದ್ಬಾರ್ದು, ಅವ್ನ್ ಭಯ ಬೀಳಬಾರ್ದು, ಅವ್ನ್ ಧೈರ್ಯ ಇದಾಗಬಾರ್ದು. ರೇ ನಡ್ರಿ ಆಗುತ್ತೆ ಏನೋ ಅಂತ. ನೋಡಿ ನಮ್ಮ CM ಸಾಹೇಬ್ರು, ಅದು ದೊರೆಪಟ್ಟ. ಬೆಳಕಂದ ಪಬ್ಲಿಕ್ ಆಗಿ ಯಾವಾಗ್ಲೂ ಅವನ್ನ ದೊರೆನ ಮಾಡಬಾರ್ದು. ಹಚ್ಚಿ ಪ್ರತಿಯೊಂದಕ್ಕೂ ಭಯ ಪಡತಕ್ಕಂಥದ್ದು, ಪ್ರತಿಯೊಂದಕ್ಕೂ ಆ ಮೂಮೆಂಟ್, ಕ್ರೈಸಿಸ್ ಮೂಮೆಂಟ್ ಒಂದ್ ಬರುತ್ತಾಯ್ತು ಕಣೋ. ತನ್ನ ನೋವು ತೋರಿಸಿಕೊಳ್ಳದವನೇ ಸಿಂಹ. ಹೇಳೋದೇ ಇಲ್ಲ, ಅದು ನೋವು ಅನ್ನಲ್ಲ, ಇಟ್ಸ್ ಅ ಪಾರ್ಸಲ್ ಅಂತ ಹೇಳುತ್ತೆ ಸಿಂಹ. ಅದು ಸಿಂಹ ಲಗ್ನ. ಅಂಥದ್ರಲ್ಲಿ ಸ್ತ್ರೀಯರು ಹುಟ್ಟು ಬಿಟ್ರೆ ಅದು ಭಾರಿ ಕಷ್ಟ. ಹಾಗೆ ಕಟಕ ಲಗ್ನ. ಊರವ್ರದಲ್ಲೇ ನನಗೆ ನೋವು ಅಂತ ಮಾತಿದ್ರೆ ಕಳಕ್ ಅನ್ನತಕ್ಕಂಥ ಭಾವ ಅನ್ನೋದಾದರೆ ಅದು ಕಟಕ ಲಗ್ನ. ಅಂತ ಕಟಕ ಲಗ್ನದಲ್ಲಿ ಪುರುಷರು ಹುಟ್ಟು ಬಿಟ್ರೆ ಮುಗಿದೋಯ್ತು ಕತೆ. ನಿಜ, ಹೌದು ಅಲ್ವೋ ಹೇಳಿ. ಕಟಕ ರಾಶಿ ಪುರುಷರು, ಕಟಕ ಲಗ್ನ ಪುರುಷರು ಪೂರ್ಣ ಅದೊಂದು ಭಾವ. ಅಯ್ಯೋಯ್ಯೋ, ಜೀವನದಲ್ಲಿ ಒಂದು ಸ್ತ್ರೀಗೆ ಒಂದು ಬರೆದಿಟ್ಕೊಳ್ಳಿ ಮಕ್ಕಳೇ. ನಿಮ್ಮ ಮಗ, ನಿಮ್ಮ ಯಜಮಾನ ಕಟಕ ಲಗ್ನನಾಗಿದ್ದರೆ ನಿಮ್ಮಷ್ಟು ಅದೃಷ್ಟವಂತರಿಲ್ಲ ನಿಮ್ಮನ್ನು ಪ್ರೀತಿಸುವ ವಿಚಾರದಲ್ಲಿ. ಅಯ್ಯೋ ರಾಮಚಂದ್ರ, ಕಟಕ ಲಗ್ನದಲ್ಲಿ ಪುರುಷರು ಹುಟ್ಟು ಬಿಟ್ಟಿದ್ರೆ ದೇ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ಲವರ್ಸ್. ನಿಜ ಹೇಳ್ತಾನೆ, ಅದೊಂದು ಅನುಬಂಧ, ಅದೊಂದು ಸುಂದರವಾದ ಕವನ. ಹಾಗೆ ಸಿಂಹ ಲಗ್ನದಲ್ಲಿ ಸ್ತ್ರೀಯರು ಹುಟ್ಟು ಬಿಟ್ಟಿದ್ರೆ ಚರ್ಚಿಸ್ಕೊಳ್ಳೋದಕ್ಕೂ ರೆಡಿ ಆಗಿರ್ಬೇಕು. ತಮಾಷೆ ಏನ್ ಗೊತ್ತಾ? ಸಿಂಹ ಲಗ್ನದ ಸ್ತ್ರೀ, ಕಟಕ ಲಗ್ನದ ಪುರುಷ, ಇವರಿಬ್ಬರನ್ನೇ ಮದುವೆ ಮಾಡಬೇಕು. ನೋಡಿ, ಅದನ್ನೇ ಹೇಳುದು. ರಾಶಿ, ನಕ್ಷತ್ರ, ರಾಕ್ಷಸಗಣ, ಯೋನಿಕೂಟ, ಗ್ರಹ ಮೈತ್ರಿಕೂಟ, ವಶ್ಯಕೂಟ ಇವೆಲ್ಲ ಹಾಕ್ತಾರೆ. ಆ ಪುರುಷನಲ್ಲಿ ತುಂಬಾ ತಾಯ್ತನ ಇದೆ ಅಂದ್ರೆ ಪುರುಷತ್ವ ಇರೋ ಸ್ತ್ರೀಯನ್ನ ತರಬೇಕು. ಆಕೆನು ತಾಯ್ತನ ಆಯ್ತು ಅಂದ್ರೆ ಮಕ್ಕಳು ದಾರಿ ತಪ್ಪಿಡ್ತಾರೆ, ಕುಟುಂಬ ಬಿದ್ದೋಯ್ತು. ಇಬ್ರು ಒಳ್ಳೆಯವ್ರು ಇದ್ದು ಬಿಟ್ರೆ ಮಕ್ಕಳು ತಿಂದಾಕ್ಬಿಡ್ತಾರೆ. ಬಂದವರೆಲ್ಲ ಮುಚ್ಚಾಕೊಂಡು ಹೋಗ್ಬಿಡ್ತಾರೆ. ಎಲ್ಲ ದೋಚ್ಕೊಂಡು ಹೋಗೋದೆ. ಅವನಷ್ಟು ಮೆತು ನಮ್ಮ ಮಗಳು ತುಂಬಾ ಗಟ್ಟಿಗಿತ್ತಿ ಅಂದ್ರೆ ಇಂಥ ಕಟಕ ಲಗ್ನದವನ್ನ ತರಬೇಕು. ನೋಡಿ, ಅದಕ್ಕೆ ಜಾತಕ ಹೊಂದಾಣಿಕೆ ಮಾಡುವಾಗ ಇದನ್ನ ನೋಡ್ತೇವೆ. ಈ ಪುಣ್ಯಾತ್ಗಿತ್ತಿ ಹಿಂಗಿದಾಳಲ್ಲ, ಈ ರಭಸ ಏನ್ ತರಬಹುದು? ಹುಲಿಗೆ ಹುಲಿ ಇನ್ನೊಂದು ತಂದಿಡಬಾರ್ದು ಮಕ್ಕಳೇ. ಮುಗ್ದೋಯ್ತು. ಸಿಂಹ ಲಗ್ನದ ಸ್ತ್ರೀಗೆ ಅಕಸ್ಮಾತ್ ಮೇಷ ಲಗ್ನ, ಧನುರ್ ಲಗ್ನ ತಂದು ಬಿಟ್ರೆ ಅದು ಸುಂಟ್ರ ಗಾಳಿ. ಬರೆದಿಟ್ಕೊಳ್ಳಿ. ಅಗ್ನಿ ಒಂದು ಶಿಕೆ, ಅದು ಅಗ್ನಿ ತತ್ವ. ಅದು ಮೇಷ, ಸಿಂಹ, ಧನಸ್ಸು ಅಗ್ನಿ ತತ್ವ. ಸುಟ್ಟೋಯ್ತು ಅಲ್ಲಿಗೆ ರಾಶಿ. ಆಮೇಲೆ ಲಗ್ನವೇನಾದ್ರೂ ಆಗಿದ್ರೆ ಮಾತ್ರ ಶಿವತಾಂಡವವೇ. ಹೇಳ್ತಿರ್ತೀವಿ, ಸಿಂಹ ಲಗ್ನ ಅಂದಿದ್ದೆ, ಧನು ಲಗ್ನ ಅಂದಿದ್ದೆ, ತಾಯಿ ಜೀವ, ಅಮ್ಮ ರಾಮಚಂದ್ರ ಹಿಂಗಂತೇವೆ.
ಮೇಷ ಲಗ್ನ, ವಾಹ್, ಅವ್ರಿಗೆ ಸುಮ್ಮನೆ ಒಗ್ಗರಣೆಗಷ್ಟೇ ಪಕ್ಕದಲ್ಲಿ ಒಂದು ತೌವೆ, ಒಂದು ಸಣ್ಣ ಪಲ್ಯದ ತರ ಸಂಸಾರ. ಗಂಡು ಸಿಂಹ ಲಗ್ನವೇ ಆಗಿರ್ಬೇಕು, ತಾಯಿ ಆದಂತ ಆ ಸ್ತ್ರೀ ಖಡ್ಗ ಲಗ್ನ, ಅದಕ್ಕಿಂತ ಮಾಧುರ್ಯದ ಲಗ್ನವಿಲ್ಲ. ಶಿವಲಗ್ನ, ಗೌರಿ ಲಗ್ನ ಅಂತ ಹೇಳ್ತೀವಿ. ನನ್ನಮ್ಮ ತಾಯಿ ಗೌರಿ ಲಗ್ನ ಬಂದು ಖಡ್ಗ ಲಗ್ನವೇ, ಸೀತಮ್ಮ ಲಗ್ನ ಬಂದು ಖಡ್ಗ ಲಗ್ನವೇ. ಸೊ ಖಡ್ಗ ರಾಶಿಯವರಿಗೆ ಆ ತರ. ನೀವು ಪರಿಪೂರ್ಣವಾದಂತ ನಮ್ಮ ಮನೆ ಮಗಳು ಗಟ್ಟಿಗಿತ್ತಿ ಸಿಕ್ಕಾಬಟ್ಟೆ ಇದ್ರೆ ಖಡ್ಗ ಲಗ್ನದವನ್ ತಂದ್ಬಿಡ್ತಾರೆ. ಏನಂದ್ರು ಅಮ್ಮನ ಗುಣ ಅವನೇನು ಅನ್ಕೊಳ್ಳಲ್ಲ. ಸುಮ್ನಿರೋ, ನಿಮ್ಮ ಅಪ್ಪನ ಬಗ್ಗೆ ಯಾಕೋ ತಲೆ ಕೆಡ್ಸ್ಕೊತೀರಾ, ಅಪ್ಪನ ಹತ್ರ ಯಾಕೋ ಹೆಂಗ ಅನ್ನೋಕ್ ಹೋಗ್ತೀರಾ, ಹಂಗಂತಾನೆ. ಅಮ್ಮ ಅಲ್ವೇನೋ ಬಿಡೋ, ಅಮ್ಮನ ಮಾತ್ಗೆ ಯಾಕೋ ಎದುರಾಡಕ್ ಹೋಗ್ತೀಯ. ಅಪ್ಪ ಮೆತು ಇದ್ರೆ ಅಮ್ಮ ಗಟ್ಟಿ ಇರ್ಬೇಕು, ಅಮ್ಮ ಮೆತು ಇದ್ರೆ ಅಪ್ಪ ಗಟ್ಟಿ ಇರ್ಬೇಕು. ಇಬ್ರು ಮೆತು ಆಗ್ಬಿಟ್ರೆ ಮುಗಿದೋಯ್ತು ಅಲ್ಲಿಗೆ.